ಎಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದು ನಾನು ಬಾಧ್ಯತೆ ನಿಯಮದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಬಾಧ್ಯತೆ ನಿಯಮ ಎರಡದ್ದು ದತ್ತ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ ಸರಿ ಸಂಖ್ಯೆ ಇದ್ದರೆ ಆ ಸಂಖ್ಯೆಯು 2ರಿಂದ ವಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಮೊದಲನೇ ಉದಾಹರಣೆ 34ಗಳಿದ್ದೀನಿ. ಈ ಸಂಖ್ಯೆ 2ರಿಂದ ಭಾಗಿಸಲ್ಪಡುತ್ತದೆ ಇಲ್ಲವೋ ನೋಡೋಣ. ಈಗ ನಾನು 34 ತೆಗೆದುಕೊಂಡಿದ್ದೀನಿ. ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸರಿ ಸಂಖ್ಯೆ ಇದೆ. ಈ ಸಂಖ್ಯೆ 2ರಿಂದ ಭಾಗಿಸಲ್ಪಡುತ್ತದೆ ಇಲ್ಲವೋ ನೋಡೋಣ. ಶೇಷ 0 ಬಂದಿದೆ. ಈ ಸಂಖ್ಯೆ 2ರಿಂದ ವಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಈ ಸಂಖ್ಯೆ ಈಗ 2ರಿಂದ ಭಾಗಿಸಲ್ಪಡುತ್ತದೆ ಇಲ್ಲವೋ ನೋಡೋಣ. ಈ ಸಂಖ್ಯೆ 2ರಿಂದ ವಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಈಗ ಬೆಸ ಸಂಖ್ಯೆಯನ್ನು ತೆಗೆದುಕೊಂಡು ನೋಡೋಣ. ಈ ಸಂಖ್ಯೆ 2ರಿಂದ ವಿಶೇಷವಾಗಿ ಭಾಗಿಸಲ್ಪಡುವುದಿಲ್ಲ, ಏಕೆಂದರೆ ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆಯನ್ನು ಹೊಂದಿದೆ. ಅದಕ್ಕಾಗಿ ಇದು 2ರಿಂದ ವಿಶೇಷವಾಗಿ ಭಾಗಿಸಲ್ಪಡುವುದಿಲ್ಲ. ಮೂರರ ಬಾಧ್ಯತೆಯ ನಿಯಮ: ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 3ರ ಅಪವರ್ತ್ಯವಾಗಿದ್ದರೆ ಆ ಸಂಖ್ಯೆಯು 3ರಿಂದ ವಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಉದಾಹರಣೆ 81ರ ಅಂಕಿಗಳನ್ನು ಕೂಡಿದಾಗ 81ರಲ್ಲಿರುವ ಅಂಕಿಗಳನ್ನು ಕೂಡಿದಾಗ 9 ಬರ್ತಾ ಇದೆ. 9 3ರ ಅಪವರ್ತ್ಯವಾಗಿದೆ. ಈ 81 3ರಿಂದ ಭಾಗಿಸಲ್ಪಡುತ್ತದೆ ಇಲ್ಲವೋ ನೋಡೋಣ. ಎಂಬತ್ತೊಂದು 3ರಿಂದ ವಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಈ ಸಂಖ್ಯೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ. 138. ಈ ಸಂಖ್ಯೆಯಲ್ಲಿರುವ ಅಂಕಿಗಳನ್ನ ಕೂಡಿದಾಗ 3ರ ಅಪವರ್ತ್ಯ ಬರುತ್ತದೆಯೋ ಇಲ್ಲವೋ ನೋಡೋಣ. ಬರ್ತಾ ಇದೆ. ಈಗ 138 ಭಾಗಿಸಿ ಪರೀಕ್ಷಿಸೋಣ. ಈ ಸಂಖ್ಯೆಯು 3ರಿಂದ ವಿಶೇಷವಾಗಿ ಭಾಗಿಸಲ್ಪಡುತ್ತಿದೆ. ಈಗ 3ನೇ ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ. 235. ಈ ಸಂಖ್ಯೆಯ ಎಲ್ಲ ಅಂಕಿಗಳನ್ನು ಕೂಡಿದಾಗ 10 ಬಂದಿದೆ. ಈ ಸಂಖ್ಯೆ 3ರ ಅಪವರ್ತ್ಯ ಆಗಿಲ್ಲ. ಹಾಗೆ ಈ ಸಂಖ್ಯೆಯನ್ನು 3ರಿಂದ ಭಾಗಿಸಿ ನೋಡೋಣ. ಶೇಷ 1 ಉಳಿದಿದೆ. ಈ ಸಂಖ್ಯೆ 3ರಿಂದ ವಿಶೇಷವಾಗಿ ಭಾಗಿಸಲ್ಪಡುವುದಿಲ್ಲ. ಇದರಿಂದ ನಾವು ತಿಳಿದುಕೊಳ್ಳೋದೇನೆಂದರೆ, ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 3ರ ಅಪವರ್ತ್ಯ ಆಗಿದ್ದರೆ ಆ ಸಂಖ್ಯೆ ಮಾತ್ರ 3ರಿಂದ ವಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಈಗ ನಾವು 4ರ ಬಾಧ್ಯತೆ ನಿಯಮವನ್ನು ತಿಳಿದುಕೊಳ್ಳೋಣ. ಒಂದು ಸಂಖ್ಯೆಯ ಬಿಡಿ ಮತ್ತು 10ರ ಸ್ಥಾನದ ಅಂಕಿಗಳು 4ರಿಂದ ಭಾಗಿಸಲ್ಪಟ್ಟರೆ ಆ ಇಡೀ ಸಂಖ್ಯೆಗಳು 4ರಿಂದ ಭಾಗಿಸಲ್ಪಡುತ್ತದೆ. ಉದಾಹರಣೆ 174.
ಸಂಖ್ಯೆ 4ರಿಂದ ಭಾಗಿಸಲ್ಪಡುತ್ತದೆಯೋ ಇಲ್ಲವೋ ನೋಡೋಣ. ಈ ಸಂಖ್ಯೆ 4ರಿಂದ ವಿಶೇಷವಾಗಿ ಭಾಗಿಸಲ್ಪಟ್ಟಿದೆ. ಹಾಗೆ 124 4ರಿಂದ ಭಾಗಿಸಲ್ಪಡುತ್ತದೆಯೋ ಇಲ್ಲವೋ ನೋಡೋಣ. ಈ ಸಂಖ್ಯೆಯು 4ರಿಂದ ವಿಶೇಷವಾಗಿ ಭಾಗಿಸಲ್ಪಟ್ಟಿದೆ. ಈಗ ಎರಡನೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈ ಸಂಖ್ಯೆಯ ಬಿಡಿ ಮತ್ತು 10ರ ಸ್ಥಾನದಲ್ಲಿ 60 ಇದೆ. ಈ ಸಂಖ್ಯೆಯು 4ರಿಂದ ಭಾಗಿಸಲ್ಪಡುತ್ತದೆ ಇಲ್ಲವೋ ನೋಡೋಣ. ಈ ಸಂಖ್ಯೆಯು 4ರಿಂದ ಭಾಗಿಸಲ್ಪಟ್ಟಿದೆ. ಹಾಗೆ 560 ಈ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ ಇಲ್ಲವೋ. ಈ ಸಂಖ್ಯೆಯು 4ರಿಂದ ವಿಶೇಷವಾಗಿ ಭಾಗಿಸಲ್ಪಟ್ಟಿದೆ. ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 226 ಈ ಸಂಖ್ಯೆ ಬಿಡಿ ಮತ್ತು 10ರ ಸ್ಥಾನದಲ್ಲಿ 26 ಇದೆ. ಈ ಸಂಖ್ಯೆ 4ರಿಂದ ಭಾಗಿಸಲ್ಪಡುತ್ತದೆ ಇಲ್ಲವೋ ನೋಡೋಣ. 4×24 ಶೇಷ 2. ಈ ಸಂಖ್ಯೆಯು ಭಾಗಿಸಲ್ಪಡುವುದಿಲ್ಲ. ಹಾಗೆ 226 4ರಿಂದ ಭಾಗಿಸಲ್ಪಡುತ್ತದೆ ಇಲ್ಲವೋ ನೋಡೋಣ. 4×5 20 2 6 4×24 ಶೇಷ ಉಳಿದಿದೆ. ಈ ಸಂಖ್ಯೆಯು 4ರಿಂದ ವಿಶೇಷವಾಗಿ ಭಾಗಿಸಲ್ಪಡುವುದಿಲ್ಲ. ಈ ಉದಾಹರಣೆಗಳಿಂದ ತಿಳಿದುಕೊಳ್ಳೋದೇನೆಂದರೆ, ಒಂದು ಸಂಖ್ಯೆಯ ಬಿಡಿ ಮತ್ತು 10ರ ಸ್ಥಾನದ ಅಂಕಿಗಳು 4ರಿಂದ ಭಾಗಿಸಲ್ಪಟ್ಟರೆ ಆ ಇಡೀ ಸಂಖ್ಯೆಗಳು 4ರಿಂದ ವಿಶೇಷವಾಗಿ